ಆಸರೆ ಟಿವಿ ಅರ್ಪಿಸುವ ದಿನಕ್ಕೊಂದು ಕತೆ ಈ ಕಾರ್ಯಕ್ರಮಕ್ಕೆ ಪುಟಾಣಿ ಮಕ್ಕಳೇ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿವಸ ನಾನು ನಿಮಗೆ ಪ್ರಾರ್ಥನೆಯ ಮಹತ್ವದ ಬಗ್ಗೆ ಹೇಳಲು ಒಂದು ಕಥೆಯನ್ನು ಹೇಳುತ್ತೇನೆ. ಮಕ್ಕಳೇ, ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಲ್ವಾ? ನೀವೆಲ್ಲರೂ ದಿವಸ ಪ್ರಾರ್ಥನೆ ಮಾಡುವವರಾಗಿರಬೇಕು. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ನಾವು ದೇವರ ಜೊತೆ ಮಾತಾಡುವಂಥದ್ದು. ನಾವು ದೇವರ ಜೊತೆ ದಿನಾಲೂ ಸಂಭಾಷಣೆ ಮಾಡುವವರಾಗಿರಬೇಕು. ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಯ ಬಲ ಎಂಥದ್ದು ಎಂಬುದಾಗಿ ನಾನು ಈ ಕಥೆಯ ಮೂಲಕ ನಿಮಗೆ ಹೇಳಲು ಇಷ್ಟಪಡ್ತೇನೆ. ಒಂದು ಆಂಟಿ ಮತ್ತು ಅಂಕಲ್ ಇವರ ಸ್ಟೋರಿಯನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಅಂಕಲ್ಗೆ ಅವರಿಗೆ ಹುಷಾರಿರಲಿಲ್ಲ. ಸೊ ಆಂಟಿ ದಿವಸ ಅವರನ್ನು ಆರೈಕೆ ಮಾಡ್ತಿದ್ರು. ಆದರೆ ಅವರಿಗೆ ಖರ್ಚು ಮಾಡಲು ಹಣ ಇರಲಿಲ್ಲ. ಯಾಕಂದರೆ ಅಂಕಲ್ಗೆ ಹುಷಾರಿರಲಿಲ್ಲ. ಅಂದರೆ ಆ ಮನೆಯ ಯಜಮಾನನಿಗೆ ಅವರು ಅನಾರೋಗ್ಯದಿಂದ ಬಳಲ್ತಿದ್ರು. ಇದರಿಂದ ತುಂಬ ಆ ಮನೆ ಯಜಮಾನಿ ತುಂಬ ಬೇಸತ್ತು ಹೋಗಿದ್ದರು. ಆದರೂ ದಿವಸದ ಊಟ ತಿಂಡಿ ಮಾಡಲು ನಮಗೆ ಏನು ಬೇಕು? ಹಣ ಬೇಕು ಅಲ್ವಾ? ಹಣ ಇಲ್ಲದಿದ್ದರೆ ನಾವು ಊಟ ಅಥವಾ ನಮಗೆ ಬೇಕಾದದ್ದನ್ನು ನಾವು ತಗೊಳ್ಳಲು ಸಾಧ್ಯ ಆಗೋದಿಲ್ಲ. ನೀವು ಈಗ ಒಂದು ವೇಳೆ ಅಂಗಡಿಗೆ ಹೋಗೋದಾದರೆ ಅಥವಾ ನಿಮಗೆ ಒಂದು ಪೆನ್ಸಿಲ್ ಆರ್ ಇರೇಸರ್ ಹೀಗೇನಾದರೂ ಬೇಕಿದ್ದರೆ ನೀವಲ್ಲಿ ಅಂಗಡಿಯಲ್ಲಿ ಹಣ ಕೊಟ್ಟೇ ಅದನ್ನು ತಗೊಳ್ಬೋದು. ಹಣ ಕೊಡದೆ ಯಾರಾದರೂ ನಿಮಗೆ ಕೊಡ್ತಾರಾ? ಇಲ್ಲ ಅಲ್ವಾ? ಹೀಗೆ ಒಂದು ದಿವಸ ಅವರಲ್ಲಿದ್ದ ಹಣ ಎಲ್ಲ ಮುಗಿದು ಹೋಯಿತು. ಈಗ ಅವರಿಗೆ ದಿವಸಕ್ಕೆ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಹೌದಲ್ವಾ? ಇದಕ್ಕೆ ಮನೆಯಲ್ಲಿ ಇದ್ದ ಎಲ್ಲ ಸಾಮಾನುಗಳು ಅದು ಖಾಲಿಯಾಗಿದ್ದವು. ಹೀಗೆ ಒಂದು ದಿವಸ ಮನೆ ಯಜಮಾನಿ ಹೀಗೆ ಅಂಗಡಿಗೆ ಹೋದರು. ಆದರೆ ಅವರ ಬರಿಗೈಯಲ್ಲಿ ಹೋದರು, ಏನೂ ಹಣ ಇರಲಿಲ್ಲ ಅವರ ಜೊತೆ. ಆದರೂ ಅವರು ಅಂಗಡಿಗೆ ಹೋಗಿ ಸಾಲ ಪಡೆಯಲು ಅವರು ಹೋದರು. ಅಂದರೆ ಸಾಲದಲ್ಲಿ ನಾನು ಬೇಕಾದ ಸಾಮಾನುಗಳನ್ನು ತಗೊಳ್ತೇನೆ ಅಂತ ಯೋಚಿಸ್ಕೊಂಡು ಅವರು ಅಂಗಡಿಗೆ ಹೋದರು. ಹೀಗೆ ಅಲ್ಲಿ ಅಂಗಡಿಯವನ ಜೊತೆ ಅವರು ಹೇಳ್ತಾರೆ, ನನ್ನ ಜೊತೆ ಹಣ ಇಲ್ಲ, ಆದರೆ ನೀವು ಸಾಲಕ್ಕೆ ನನಗೆ ಬೇಕಾದ ಅಂದರೆ ಮನೆಯ ಸಾಮಾನುಗಳನ್ನು ಕೊಡಿರಿ ಎಂಬುದಾಗಿ. ಆದರೆ ಇದನ್ನು ಕೇಳಿ ಆ ಅಂಗಡಿಯವನಿಗೆ ಸಿಟ್ಟು ಬಂತು. ಯಾಕಂದರೆ ಆ ಮನೆಯ ಯಜಮಾನಿಯೊಟ್ಟಿಗೆ ಆ ಆಂಟಿಯೊಟ್ಟಿಗೆ ಹಣ ಇರಲಿಲ್ಲ, ಏನಾದರೂ ತಗೊಳ್ಳಲು ಹಣ ಇರಲಿಲ್ಲ, ಹಾಗೆ ಸಾಲ ಕೊಡಲು ಅಂಗಡಿಯವನಿಗೆ ಸಹ ಇಷ್ಟ ಇರಲಿಲ್ಲ. ಅವನಿಗೆ ತುಂಬ ಸಿಟ್ಟು ಬಂತು. ಆದರೂ ಆ ಮನೆ ಯಜಮಾನಿ ತುಂಬ ಅವನನ್ನು ಕೇಳಿಕೊಂಡು, ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿದ್ಲು, ದಯವಿಟ್ಟು ನನಗೆ ಸಾಲಕ್ಕೆಂದು ನನಗೆ ಬೇಕಾದ ಕೆಲವು ವಸ್ತುಗಳನ್ನು ಕೊಡಿರಿ. ಆದರೂ ಅವರು ಕೇಳಲೇ ಇಲ್ಲ. ಹೀಗೆ ತುಂಬ ಹೊತ್ತು ಕೇಳಿ ಕೊನೆಗೂ ಆ ಅಂಗಡಿಯವರು ಒಪ್ತಾರೆ. ಆದರೂ ಒಂದು ಕಂಡೀಷನಲ್ಲಿ. ಏನು? ನಾವೇನಾದರೂ ಅಂಗಡಿಗೆ ಈಗ ಹೋಗಬೇಕಾದ್ರೆ ನಮಗೇನು ಬೇಕು ಆ ವಸ್ತುಗಳನ್ನೆಲ್ಲ ಬರೋದು ತಗೊಳ್ತೇವೆ, ಹೌದಾ? ಈಗ ಕೆಲವು ಸಲ ಒಂದು ವೇಳೆ ಬರೆದು ತಗೊಳ್ಳೋದಿದ್ರೆ, ತುಂಬ ವಸ್ತುಗಳು ನಮಗೆ ಬೇಕಾಗಿದ್ದರೆ, ಒಂದು ವೇಳೆ ಬರೆದು ತಗೊಳ್ಳೋದಿದ್ರೆ ಅದು ನಮಗೆ ಮರೆತು ಹೋದರೆ ಪುನಃ ಕಷ್ಟ. ಅದಕ್ಕೆ ನಾವು ಒಂದು ಲಿಸ್ಟ್ ಮಾಡಿ ತಗೊಂಡು ಹೋಗ್ತೇವೆ, ಹೌದಾ? ಹಾಗೆ ಆ ಆಂಟಿಯೊಟ್ಟಿಗೆ ಆ ಅಂಗಡಿಯವ ಏನು ಹೇಳ್ತಾನೆ, ಆ ಬರೆದ ಆ ಒಂದು ಕಾಗದವನ್ನು, ಆ ಲಿಸ್ಟ್ ನಿಮಗೆ ಏನು ಬೇಕು ಆ ಬರೆದ ಒಂದು ಕಾಗದವನ್ನು ನನಗೆ ಕೊಡಿರಿ. ಅದು ಎಷ್ಟು ತೂಕ ಆಗ್ತದೆ ಅಷ್ಟು ತೂಕದ್ದು ಸಾಮಾನುಗಳನ್ನು ಅಥವಾ ತರಕಾರಿ ಅಥವಾ ಏನಾದರೂ ಅವರಿಗೆ ಬೇಕಾಗಿದ್ದದನ್ನು ಕೊಡ್ತೇನೆ ಎಂಬುದಾಗಿ ಅಂಗಡಿಯವರು ಒಪ್ತಾರೆ. ನಮ್ಮದು ಒಂದು ಸಣ್ಣ ಒಂದು ಪೇಪರ್ ಅಥವಾ ಕಾಗದ ಎಷ್ಟು ಅದು ತೂಕ ಆಗ್ಬೋದು? ಎಷ್ಟು ವೆಯ್ಟ್ ಇರ್ಬೋದು ಅದರದ್ದು? 1 ಗ್ರಾಮ್ ಇರಲಿಕ್ಕಿಲ್ಲ, ಅಥವಾ ಮಿಲಿಗ್ರಾಮಲ್ಲಿ ಇರ್ಬೋದು. ಹಾಗೆ ಅವನು ಕೇಳಿದಾಗ ಆ ಮನೆ ಯಜಮಾನಿ ಏನು ಮಾಡ್ತಾರೆ? ಮನೆ ಯಜಮಾನಿ ಪ್ರಾರ್ಥನೆಯೊಂದಿಗೆ, ಅವರು ಯೇಸು ಸ್ವಾಮಿಯನ್ನು ನಂಬುವವರಾಗಿದ್ದರು. ಅವರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ ಚೀಟಿಯನ್ನು ಅವರಿಗೆ ಕೊಡ್ತಾರೆ. ಆ ಚೀಟಿಯನ್ನು ಆ ತೂಕದ ನಾವೇನು ಹೇಳ್ತೇವೆ ವೇಯಿಂಗ್ ಮಷೀನ್ ಅಂತ ಹೇಳ್ತೇವಲ್ಲ, ಅಂಗಡಿಯಲ್ಲಿ ಸಾಧಾರಣವಾಗಿ ಇರ್ತದೆ, ಅದರಲ್ಲಿ ಅವರು ಇಟ್ಟು ಅದು ಬ್ಯಾಲೆನ್ಸ್ ಆಗಬೇಕಲ್ಲ, ಹಾಗೆ ಅವರು ಇಟ್ಟಾಗ ಅದು ಬ್ಯಾಲೆನ್ಸ್ ಆಗ್ತಾನೇ ಇರಲಿಲ್ಲ. ಇದು ಒಂದು ಅದ್ಭುತವಾದ ಕಾರ್ಯ ಅಲ್ವಾ?
ಅದು ಹೇಗೆ ಬ್ಯಾಲೆನ್ಸ್ ಆಗಲಿಕ್ಕೆ, ಅದು ಆ್ಯಕ್ಚುಲಿ ತುಂಬ ವೆಯ್ಟ್, ಅಲ್ಲಿ ತುಂಬ ತೂಕ ತೋರಿಸ್ತಿತ್ತು. ಆದರೆ ಒಂದು ಕಾಗದದ ತುಂಡು ಅದು ಅಷ್ಟು ತೂಕ ಆಗಲು ಸಾಧ್ಯವೇ ಇಲ್ಲ. ಆದರೂ ಅಲ್ಲಿ ಒಂದು ಅದ್ಭುತ ನಡೆಯಿತು. ಹಾಗೆ ಆ ಬ್ಯಾಲೆನ್ಸ್ ಮಾಡಲು ಹೋಗಿ ಅಟ್ ಲಾಸ್ಟ್ ಕೊನೆಗೂ ಅದು ಬ್ಯಾಲೆನ್ಸ್ ಆಯಿತು. ಇದನ್ನು ನೋಡಿದ ಅಂಗಡಿಯವನಿಗೆ ಆಶ್ಚರ್ಯವಾಯಿತು. ನಮಗೂ ಸಹ ಅದು ಕೇಳಿ ಆಶ್ಚರ್ಯವಾಯ್ತಲ್ವಾ, ಒಂದು ಕಾಗದದ ತುಂಡು ಅಷ್ಟು ಒಂದು ತೂಕ ಇದ್ದರೆ, ಹೌದಲ್ವಾ? ಹೀಗೆ ಆತನು ಹೇಗೂ ಅದು ಬ್ಯಾಲೆನ್ಸ್ ಆಗುವ ತನಕ ಅಥವಾ ಅದು ತೂಕ ಸರಿಗೊಳ್ಳುವ ತನಕ ಆತನು ಕಾದ. ತಕ್ಷಣ ಅದು ಬ್ಯಾಲೆನ್ಸ್ ಆದ ತಕ್ಷಣವೇ ಆತನು ಆ ಕಾಗದವನ್ನು ತೆಗೆದು ಅಂದರೆ ಕಾಗದದಲ್ಲಿ ಏನಿದೆ ಹಾಗೆ ಸಹ ಅಷ್ಟು ತೂಕ ಬಂತಲ್ಲ, ಕಾಗದದಲ್ಲಿ ಏನಿತ್ತು ಎಂದು ಆತನು ಕಾಗದವನ್ನು ತೆಗೆದು ಅದನ್ನು ನೋಡಿದಾಗ ಅದರಲ್ಲಿ ಆ ಮನೆ ಯಜಮಾನಿ ಬರೆದ ಲಿಸ್ಟ್ ಏನೂ ಇರಲಿಲ್ಲ. ಆದರೆ ಏನಿತ್ತಲ್ಲಿ, ಆಕೆ ಅದರಲ್ಲಿ ಏನು ಬರೆದಿದ್ಲು, ದೇವರೇ ನನಗೆ ಏನು ಬೇಕು ನೀನು ತಿಳಿದಿದ್ದಿ, ನಿನ್ನ ಚಿತ್ತವಿದ್ದಂತೆ ಆಗಲಿ, ಇಷ್ಟು ಆಕೆ ಆ ಕಾಗದದಲ್ಲಿ ಬರೆದು ಆತನಿಗೆ ಕೊಟ್ಟಿದ್ಲು. ಇದನ್ನು ಆತನು ನೋಡಿ ಆತನಿಗೆ ಆಶ್ಚರ್ಯವಾಯಿತು. ಹಾಗೆ ಆ ತೂಕದ ಮೇರೆಗೆ ಅವಳಿಗೆ ಏನು ಬೇಕಿತ್ತೋ ಅದನ್ನು ಆ ಅಂಗಡಿಯವನು ಆ ಮನೆ ಯಜಮಾನಿಗೆ ಕೊಡ್ತಾನೆ. ನಮಗೆ ಇದರಿಂದ ಏನು ತಿಳಿಬೋದು ಮಕ್ಕಳೇ? ಒಂದು ಪ್ರಾರ್ಥನೆ ಅಲ್ಲಿ ಆ ಕಾಗದದ ಒಂದು ತೂಕವನ್ನು ಅದು ಹೆಚ್ಚಿಸಿತು. ನೀವು ಹೀಗೆ ಯೋಚನೆ ನಾವು ಜನರಲ್ ಆಗಿ ಯೋಚನೆ ಮಾಡ್ಬೋದಲ್ವಾ? ಕಾಗದದ ಒಂದು ತೂಕ ಅಲ್ಲಿ ಹೆಚ್ಚಿತು. ಹೇಗೆ ಅದು ಹೆಚ್ಚಿತು? ಒಂದು ಪ್ರಾರ್ಥನೆಯಿಂದ. ಆ ಒಂದು ಪ್ರಾರ್ಥನೆಗೆ ಅಷ್ಟು ಬಲವಿದೆ. ಆಸಕ್ತಿಯಿಂದ ಪ್ರಾರ್ಥನೆ ನಾವು ಮಾಡುವವರಾಗಿರಬೇಕು. ಯೇಸು ಸ್ವಾಮಿ ಕೀರ್ತನೆಯಲ್ಲಿ ಏನು ಹೇಳ್ತದೆ? ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ನಿಮಗೇನಾದರೂ ಬೇಕಿದ್ದರೆ ಅಥವಾ ನಿಮಗೇನಾದರೂ ಅಗತ್ಯ ಇರುವುದಾದರೆ, ಕೆಲವು ಸಲ ತಂದೆ ತಾಯಿಗಳು ಕೊಡಲಿಕ್ಕೆ ಆಗದೆ ಹೋಗ್ಬೋದು, ಆದರೆ ನೀವು ಯಾವಾಗಲೂ ಯೇಸು ಸ್ವಾಮಿಯನ್ನು ಕೇಳುವವರಾಗಿರಬೇಕು. ನೀವು ದಿನಾಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಇಷ್ಟರವರೆಗೆ ಅಥವಾ ಈ ದಿನದ ತನಕ ನೀವು ದಿವಸ ಪ್ರಾರ್ಥನೆ ಮಾಡದೆ ಇದ್ದಿರಬಹುದು, ಆದರೆ ಇನ್ನು ಮುಂದೆ ನೀವು ದಿವಸ ಪ್ರಾರ್ಥನೆ ಮಾಡುವವರಾಗಿರಬೇಕು. ಪ್ರಾರ್ಥನೆ ಅಂದರೆ ನಾವು ದೇವರ ಜೊತೆ ಮಾತಾಡುವಂಥದ್ದು. ನೀವೀಗ ಒಂದು ದಿವಸ ನಿಮ್ಮ ತಂದೆ ಅಥವಾ ತಾಯಿ ಜೊತೆ ಮಾತಾಡದಿದ್ದರೆ ನಿಮಗೆ ಹೇಗೆ ಆಗ್ತದೆ? ತಾಯಿಗೆ ಅಥವಾ ತಂದೆಗೆ ಮಾತಾಡದೆ ಹೋದರೆ, ಏನಾದರೂ ಮನಸ್ಸಿನಲ್ಲಿ ಅಥವಾ ಏನಾದರೂ ಬೇಜಾರಾಗಿ ನಾವು ಮಾತಾಡದೆ ಹೋದರೆ, ಅಥವಾ ನೀವು ದೂರದಲ್ಲಿ ಅಥವಾ ಮಮ್ಮಿಯನ್ನು ಅಥವಾ ಡ್ಯಾಡಿಯನ್ನು ಬಿಟ್ಟು ಬೇರೆ ಎಲ್ಲಿಯಾದರೂ ಹೋಗಿದ್ದರೆ, ಅವರದ್ದು ಒಂದು ಫೋನ್ ಬರದಿದ್ದರೂ ಕೂಡ ನಿಮಗೆ ಒಂದು ಥರ ಬೇಜಾರಿರ್ತದೆ, ನಿಮಗೆ ಅದು ಸರಿಯೇ ಆಗೋದಿಲ್ಲ, ಹೌದಾ? ಹಾಗೆ ಯೇಸಪ್ಪ ಕೂಡ ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ತಂದೆ ತಾಯಿಗೆ ನಾವು ಮಾತಾಡದಿದ್ದರೆ ಅಷ್ಟು ಒಂದು ಅವರಿಗೆ ಬೇಜಾರೇನು ಆಗ್ಬೋದು. ಆದರೆ ನಮ್ಮ ತಂದೆ ಯೇಸು ಸ್ವಾಮಿ ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನವನಾಗಿದ್ದಾನೆ ಅಲ್ವಾ? ನಾವು ಅವರ ಜೊತೆ ಮಾತಾಡದಿದ್ದರೆ ಅವರಿಗೆ ಎಷ್ಟು ಬೇಜಾರಾಗ್ಬೋದು? ನೀವೇ ಯೋಚನೆ ಮಾಡಿ. ಇನ್ನು ಮುಂದೆ ದಿವಸ ನೀವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಸರಿ ಮಕ್ಕಳೇ, ಈ ದಿನದ ಈ ಒಂದು ಕತೆ ನಾವು ಮುಗಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಆಸರೆ TV.